ಸತ್ಯ, ಸೂರ್ಯಪುತ್ರ, ಗಜ, ಆಪರೇಷನ್ ಅಂತ, ಸತ್ಯ ಇನ್ ಲವ್ ಹೀಗೆ 40ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ ಸಂಗೀತಾ ಅವರು ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಬನ್ನಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸಂಗೀತಾ ಅವರೇ. ನಮಸ್ಕಾರ ಐಶ್ವರ್ಯ. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸಂಗೀತಾ ಅವರೇ, ನಿಮಗೆ ಅನಂತ ಪದ್ಮನಾಭ ವ್ರತದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೂ ಅಷ್ಟೇ. ಥ್ಯಾಂಕ್ ಯು. ಹಾಗಿದ್ರೆ ಇವತ್ತು ನಮ್ಮ ಸಂಚಿಕೆಯಲ್ಲಿ ಯಾವ ಅತ್ತೆ ಸೊಸೆ ಬಂದಿದ್ದಾರೆ ಅಂತ ನೋಡೋಣ. ಖಂಡಿತ ನೋಡೋಣ. ಓಕೆ. ಮತ್ತಿಕೆರೆ ಏರಿಯಾದವರಿಗೆ ಶ್ರೀ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಆಡಿಷನ್ಸ್ ನಡೆಸಲಾಯಿತು. ಈ ಆಡಿಷನ್ಸ್ನಲ್ಲಿ ಸೆಲೆಕ್ಟ್ ಆದ ಮತ್ತೊಂದು ಅತ್ತೆ ಸೊಸೆ ಜೋಡಿ ರಾಧಾ ಹಾಗೂ ವಾಣಿ ಅವರು. ಬನ್ನಿ ಅವರಿಬ್ಬರನ್ನ ನಮ್ಮ ಅಡುಗೆ ಮನೆಗೆ ವೆಲ್ಕಮ್ ಮಾಡೋಣ. ಬನ್ನಿಮ್ಮ. ನಮಸ್ಕಾರ. ನಮಸ್ಕಾರ. ಓಕೆ, ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಖುಷಿ ಅನಿಸುತ್ತೆ. ಓಕೆ, ತುಂಬ ಖುಷಿ ಆಗ್ತಾ ಇದೆ. ಓಕೆ, ನರ್ವಸ್ ಏನೂ ಆಗೋದು ಬೇಡ, ಆರಾಮಾಗಿ ಅಡುಗೆ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಈಗ ಮೊದಲು ಯಾರು ಅಡುಗೆ ಮಾಡ್ತೀರಾ? ನಾನು ಸೊಸೆ. ನೀವು ಮಾಡ್ತೀರಾ? ಓಕೆ, ಅತ್ತೆ ಹೋಗಿ ಕೂತ್ಕೊಳ್ಳಿಮ್ಮ. ನಮಸ್ಕಾರಮ್ಮ. ನಮಸ್ಕಾರ. ಓಕೆ ವಾಣಿ ಅವರೇ, ಇವತ್ತಿನ ನಮ್ಮ ರೆಸಿಪಿನ ಶುರು ಮಾಡೋಣ. ಓಕೆ. ಏನು ಮಾಡ್ತಿದ್ದೀರಾ? ಬಿರಂಜಿ ಅನ್ನ ಮಾಡ್ತಾ ಇರೋದು. ಬಿರಂಜಿ ಅನ್ನ. ಓಕೆ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ: ಅಕ್ಕಿದು, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಧನಿಯಾ, ತುಪ್ಪ, ಉಪ್ಪು, ಅರಿಶಿನ, ಚಕ್ಕೆ. ಇಲ್ಲ, ಕಾಲೇಜಿಗೆ ಹೋಗ್ತಾ ಇದ್ವಿ, ಏನು ಮಾಡ್ತಾ ಇರಲಿಲ್ಲ. ಇಲ್ಲಿ ಬಂದೆ ಅತ್ತೆ ಎಲ್ಲ ಕಲಿಸಿರೋದು. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತಾ? ಓಕೆ. ಎಷ್ಟು ಜನ ಮಕ್ಕಳು? 2 ಮಕ್ಕಳಿದ್ದಾರೆ. ಹಾಂ. ಸಾಯಿ ಕಿರಣ್ 5th ಸ್ಟ್ಯಾಂಡರ್ಡ್, ಒಬ್ಬನು UKG, ವೈಷ್ಣವಿ ಅಂತ. ಹೌದಾ? ಓಕೆ ಓಕೆ. ನೀವು ಅನಂತ ಪದ್ಮನಾಭ ವ್ರತನ ಮಾಡ್ತೀರಮ್ಮ? ನಾವು ಮಾಡಲ್ಲ, ನಮ್ಮ ರಿಲೇಷನ್ದಲ್ಲೆಲ್ಲ ಮಾಡ್ತಾ ಇದ್ದಾರೆ. ಓಕೆ. ಅಂದರೆ ಯಾವ ಥರ ಆಚರಣೆ ಮಾಡ್ತಾರೆ? ಅದು ನಾವು ಗಣೇಶ ಬಂದು 4ನೇ ದಿವಸ ಹೆಣ್ಮಕ್ಳು ಮನೆಗೆ ಕರೆದು ಅವತ್ತೆಲ್ಲ 4-5 ಥರದ್ದೆಲ್ಲ ಸ್ವೀಟ್ ಮಾಡಿ, ಆಮೇಲೆ ರಾತ್ರಿ ಎಲ್ಲ ಹತ್ತಿದ್ದ ಎಳೆ ತೆಗಿತಾರೆ. ಅದು 9 ಎಳೆ ಅವ್ರ ಮನೆಯೊಳಗೆ ಎಷ್ಟು ಪದ್ಧತಿ ಇರುತ್ತೆ ಅಷ್ಟೆಲ್ಲ ಅದಕ್ಕೆಲ್ಲ ಪೂಜೆ ಮಾಡಿ ಬೆಳಗ್ಗೆ 8 ಗಂಟೆ ಒಳಗೆ ಗೌರಿ ಕೂಡಿಸಿರ್ತಾರಲ್ಲ, ಇದರಿಂದ ನೇಮದಿಂದ ಎಲ್ಲ ಇದು ಮಾಡೋದು. ಅರಿಶಿನ ಕುಂಕುಮ ಹಚ್ಚಿ ಬೆಳಗ್ಗೆ ಪೂಜೆ ಮಾಡಿ ಅದು
ಮಾಡೋದು ನಾವು ದಸರಾ. ಓಕೆ, ಇದು ಈಗ ರೆಡಿ ಆಯ್ತಾ? ರೆಡಿ ಆಗಿದೆ ಈಗ. ಸ್ವಲ್ಪ ಇದು ಆರಿದ್ಮೇಲೆ ಎದ್ದು ಸರ್ವ್ ಮಾಡ್ಬೋದು. ಓಕೆ, ಸ್ವಲ್ಪ ಆರಬೇಕು ಇದು. ಓಕೆ, ಅದು ಹಾಗಿದ್ರೆ ಆರಾಮಾಗಿ ಕೂಲ್ ಆಗಲಿ. ನೆಕ್ಸ್ಟ್ ನಾವು ಜಡ್ಜ್ಗೆ ಸರ್ವ್ ಮಾಡಬೇಕಾದ್ರೆ ಅದನ್ನು ತೆಗೆಯೋಣ, ಸರಿನಾ? ಬಿರಂಜಿ ಅನ್ನ ಬೇಕಾಗುವ ಸಾಮಗ್ರಿಗಳು: ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಧನಿಯಾ, ಪಲಾವ್ ಎಲೆ, ತುಪ್ಪ, ಉಪ್ಪು, ಅರಿಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಗೋಡಂಬಿ, ದ್ರಾಕ್ಷಿ, ತೆಂಗಿನ ಹಾಲು ಮತ್ತು ನೆನೆಸಿದ ಅಕ್ಕಿ. ತಯಾರಿಸುವ ವಿಧಾನ: ಮೊದಲು ಕುಕ್ಕರ್ಗೆ ತುಪ್ಪ, ಹೆಚ್ಚಿದ ಈರುಳ್ಳಿ, ಪಲಾವ್ ಎಲೆ, ಪಲಾವ್ ಮಸಾಲ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ, ಉಪ್ಪು, ತೆಂಗಿನ ಹಾಲು, ನೆನೆಸಿದ ಜೀರಾ ರೈಸ್ ಹಾಕಿ 2 ಕೂಗು ಕೂಗ್ಸಿದ್ರೆ ಬಿರಂಜಿ ಅನ್ನ ಸವಿಯಲು ಸಿದ್ಧ. ವೀಕ್ಷಕರೇ, ಈ ಸಂಚಿಕೆಯ ಮೊದಲನೇ ಟಿಪ್ ಹೇಳೋ
ಅಂತ ಬರುತ್ತಲ್ಲ ಅದರಲ್ಲಿ ವಡೆ ಮಾಡ್ತಾರೆ. ಪತ್ರೊಡೆ ನಿಮ್ಮ ಶಿವಮೊಗ್ಗ ಕಡೆ ಮಾಡ್ತಾರೆ. ಹಾಂ ಹೌದು. ನೀವು ಫ್ರೀ ಟೈಮ್ಸಲ್ಲಿ ಏನು ಮಾಡ್ತೀರಾ? ನಂದು ಓದೋದು. ಹಾಂ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಮತ್ತಿಕೆರೆಯಲ್ಲಿ. ನಗೆಕೂಟ ಇದೆ. ಓ ಹೌದಾ? ಅಲ್ಲೆಲ್ಲ ಬೆಳಗ್ಗೆ ವಾಕಿಂಗ್ ಹೋದಾಗೆಲ್ಲ ಇದು ವಾಕ್ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿ ಟೂರ್ ಹೋಗೋದು ಎಲ್ಲ. ಟೂರ್ ಹೋಗ್ತೀರಾ? ಯಾವ್ಯಾವ ಜಾಗಗಳಿಗೆ ಹೋಗ್ತೀರಾ? ನಾವು ರಾಣೆಬೆನ್ನೂರಲ್ಲ, ಈಗ ಬಂದು 4 ವರ್ಷ ಆಯಿತು. ಈಗೆಲ್ಲ ಸುತ್ತಮುತ್ತ ನಮ್ಮ ಫ್ರೆಂಡ್ಸೇ ಎಲ್ಲ ತೋರಿಸಿರೋದು. ನಗೆಕೂಟ ಮಾತ್ರ ತುಂಬ ಚೆನ್ನಾಗಿ ನಡೆಯುತ್ತೆ. ಅದು ಒಬ್ರೊಬ್ಬರು ಮುಖ ನೋಡೋದಕ್ಕೆ ಮೆಣಸು, ಜೀರಿಗೆ, ಕಮಲದ ದಂಟು, ಹೆಚ್ಚಿದ ಆಲೂಗಡ್ಡೆ, ನೀರು ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರಿಗೆ ನೆನೆಸಿದ ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಗೋಡಂಬಿ, ಬಾದಾಮಿ, ಉಪ್ಪು, ಶುಂಠಿ, ಕರಿಬೇವು ಹಾಕಿ ರುಬ್ಬಿಕೊಂಡು ಪಕ್ಕಕ್ಕೆ ತೆಗೆದಿಟ್ಟುಕೊಳ್ಳಿ. ನಂತರ ಅದೇ ಜಾರ್ನಲ್ಲಿ ಬೇಯಿಸಿದ ಮಿಶ್ರಣವನ್ನು ರುಬ್ಬಿಕೊಳ್ಳಿ. ಬಟ್ಟಲಿಗೆ ರುಬ್ಬಿಕೊಂಡ ಮಿಶ್ರಣ, ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಈರುಳ್ಳಿ, ಪುದೀನ, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಕರೆದರೆ ಕಮಲದ ದಂಟಿನ ಮಸಾಲಾ ವಡ ಸವಿಯಲು ಸಿದ್ಧ. ವೀಕ್ಷಕರೇ, ಈ ಸಂಚಿಕೆಯ 2ನೇ ಟಿಪ್ ಹೇಳೋ ಸಮಯ ಬಂದಾಯಿತು.
ಮಾಡಿಕೊಡಿ. ಆಗಿದೆ ಈಗ. ಹಾಂ. ತಗೊಳ್ಳಿ, ಈಗ ಎಡಮೆ ರೆಡಿಯಾಗಿದೆ. ಎಡುಮೆ ಅಂದರೆ ಖಾರದ ಪುರಿ ಸವಿಯಲು ಸಿದ್ಧವಾಗಿದೆ. ಓಕೆ ವೀಕ್ಷಕರೇ, ಈಗ ಬಿಸಿ ಬಿಸಿಯಾದ ಎಡುಮೆ ಅಂದರೆ ಖಾರದ ಪುಡಿ ರೆಡಿಯಾಗಿದೆ. ಏಳಮೆ ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ ಹಿಟ್ಟು, ಗೋಧಿ ಹಿಟ್ಟು, ಕೊತ್ತಂಬರಿ, ಕರಿಬೇವು, ಚಕ್ಕೆ ಲವಂಗದ ಪುಡಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣಸಿನಕಾಯಿ, ಹುರಿಗಡಲೆ, ಕೊಬ್ಬರಿ ತುರಿ ಮತ್ತು ಎಣ್ಣೆ. ತಯಾರಿಸುವ ವಿಧಾನ: ಬಟ್ಟಲಿಗೆ ಗೋಧಿ ಹಿಟ್ಟು, ಉಪ್ಪು, ನೀರು ಹಾಕಿ ಚಪಾತಿ ಎಸ್ಪೆಷಲಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಫೇವ್ರೇಟ್ ಅದು ಎಲ್ರಿಗೂ ಅಷ್ಟೇ. ಒಂದು ಕೊಟ್ಟರೆ ಸಾಕಾಗೋದಿಲ್ಲ, ಇನ್ನೊಂದು ಮತ್ತೆ ಕೈ ಹಾಕ್ತಿರ್ತಾರೆ. ಏನು ಬಿಟ್ಟರು ಪ್ರಸಾದ ಬಿಟ್ಟು ಹೋಗೋದಿಲ್ಲ ಇದು ಸತ್ಯನಾರಾಯಣ ಪೂಜೆಯಲ್ಲಿ. ನಂಗೆ ಯಾವಾಗಲೂ ಯಾರಾದರೂ ಪ್ರಸಾದ ಜಾಸ್ತಿ ಕೊಟ್ಟರೆ ನಾನೇ ಕೇಳಿ ಹಾಕಿಸ್ಕೊಳ್ತೀನಿ, ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ. ಹೌದು, ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕಿಕ. ಐಶ್ವರ್ಯ, ಇನ್ನೊಂದ್ಸಲ ನೀನು ಪ್ರಸಾದ ಜಾಸ್ತಿ ಕೇಳಿದಿರೋ ಹಾಗೆ ಮಾಡ್ತಾ. ಯೂಶ್ವಲಿ ಪ್ರಸಾದ ಮತ್ತೆ ಕೇಳಬಾರ್ದಂತೆ, ಯಾಕೆಂದರೆ ಅವ್ರು ಮಾಡಿಸಿರ್ತಾರಲ್ಲ, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಲಿ ಅಂದ್ಬಿಟ್ಟು ಎಲ್ರಿಗೂ ಪ್ರಸಾದ ಕೊಟ್ಟು ಹಂಚೋದಂತೆ. ಸೊ ನೀನು ಡಬಲ್ ತೊಗೊಂಡ್ರೆ ಆ ಕಷ್ಟ ನಿನಗೆ ಡಬಲ್ ಬರುತ್ತೆ. ಮತ್ತೆ ಕೇಳಕ್ಕೆ ಹೋಗಬೇಡ. ಹಾಗಿದ್ರೆ ನೀವು ಸ್ವಲ್ಪ ಸ್ವಲ್ಪನೇ ತಗೊಳ್ತೀರಾ? ಹೌದು, ಮತ್ತೆ ಬಾಳೆಹಣ್ಣು. ಓಕೆ, ಯಾವಾಗಲೂ ಏನಂತ ಗೊತ್ತಾ, ಹೇಳಿದವ್ರು ಮಾಡಲ್ವಂತೆ, ಬರೀ ಹೇಳೋದಕ್ಕಷ್ಟೇ ಉಪದೇಶ ಮಾಡ್ತಾರೆ.
ವೀಕ್ಷಕರೇ, ಎಲ್ಲರಿಗೂ ಪ್ರಿಯವಾದ ಮತ್ತೆ ಮತ್ತೆ ಬೇಕೆನಿಸುವ ಸತ್ಯನಾರಾಯಣ ಪ್ರಸಾದ ರೆಡಿಯಾಗಿದೆ. ಸತ್ಯನಾರಾಯಣನ ಪ್ರಸಾದ ಬೇಕಾಗುವ ಸಾಮಗ್ರಿಗಳು: ಹಾಲು, ಬಾಂಬೆ ರವೆ, ಸಕ್ಕರೆ, ತುಪ್ಪ ಮತ್ತು ಬಾಳೆಹಣ್ಣು. ತಯಾರಿಸುವ ವಿಧಾನ: ಪಾತ್ರೆಗೆ ಹಾಲು ಹಾಕಿ ಕಾಯಲು ಬಿಡಿ. ನಂತರ ಬಾಣಲೆಗೆ ತುಪ್ಪ, ಬಾಂಬೆ ರವೆ ಹಾಕಿ ಹುರಿದುಕೊಳ್ಳಿ. ಹುರಿದ ರವೆಗೆ ಕಾದ ಹಾಲು, ಸಕ್ಕರೆ, ಬಾಳೆಹಣ್ಣು ಹಾಕಿ ಕೈಯಾಡಿಸಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸತ್ಯನಾರಾಯಣನ ಪ್ರಸಾದ ಸವಿಯಲು ಸಿದ್ಧ. ಫ್ರೆಂಡ್ಸ್, ಈ ಸಂಚಿಕೆಯ ಕೊನೆಯ ಟಿಪ್ ಹೇಳೋ ಸಮಯ ಬಂದಾಯ್ತು. ನಿಮ್ಮ ಮನೆಯಲ್ಲಿ ತಾಮ್ರದ ಪಾತ್ರೆ ಇದ್ರೆ ಅದು ಫಳಫಳ ಅಂತ ಹೊಳೆಯೋದಕ್ಕೆ ಏನ್ ಮಾಡಬೇಕು ಅಂತ. ಗೋಧಿ ಹಿಟ್ಟು, ವೆನಿಗರ್, ಉಪ್ಪು ಈ ಮೂರನ್ನ ಮಿಶ್ರಣ ಮಾಡಿ ನಿಮ್ಮ ಮನೆಯಲ್ಲಿರೋ ತಾಮ್ರದ ಪಾತ್ರೆಗಳಿಗೆ ಹಚ್ಚಿ ಸ್ವಲ್ಪ ಸಮಯದ ನಂತರ ತೊಳೆದ್ರೆ ನಿಮ್ಮ ಮನೆಯಲ್ಲಿರೋ ತಾಮ್ರದ ಪಾತ್ರೆ ಫಳಫಳ ಅಂತ ಹೊಳೆಯುತ್ತೆ. ಈಗ ನಮ್ಮ ಅತ್ತೆ ಸೊಸೆ ಜೋಡಿ ಇಬ್ರು ಸೇರಿ ಮಾಡಿರುವಂತಹ 4 ತಿಂಡಿಗಳನ್ನ ಹೇಗೆಲ್ಲ ಗಾರ್ನಿಶಿಂಗ್ ಮಾಡಿದ್ದಾರೆ, ಹಾಗೆ ನಮ್ಮ ಜಡ್ ಸಂಗೀತ ಅವರಿಗೆ ಹೇಗೆ ಸರ್ವ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ವಾವ್, ಅತ್ತೆ ಸೊಸೆ ಇಬ್ರು ಸೇರಿ ತುಂಬಾನೇ ಚೆನ್ನಾಗಿ ಗಾರ್ನಿಶಿಂಗ್ ಮಾಡಿದ್ದೀರಾ, ಹಾಗೆ ತುಂಬಾನೇ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಈಗ ಒಂದು ರೆಸಿಪಿ ಕುಕ್ಕರ್ ಅತ್ತೆ ಅಂದ್ರೆ ಭಯ ಇರ್ಬೇಕಲ್ವಾ? ಚೆನ್ನಾಗಿದೆ. ಇಲ್ಲ ಅಷ್ಟೇ ಪ್ರೀತಿನೂ ಮಾಡ್ತಾರೆ. ಅದು ಹೌದು. ತುಂಬ ಆಕ್ಟಿವ್ ಆಗಿದ್ದಾರೆ, ತುಂಬ ಖುಷಿ ಆಯಿತು. ವೆರಿ ಚೆನ್ನಾಗಿದೆ. ಇವಾಗ ನೋಡೋಣ ನೆಕ್ಸ್ಟ್ ರೌಂಡ್ ಇದೆಯಲ್ಲ ಅದರಲ್ಲಿ ಹೇಗಿದ್ದಾರೆ ಅಂತ. ಓಕೆ, ವಾವ್, ವಂಡರ್ಫುಲ್ ಕಮೆಂಟ್ ಸಿಗ್ತಾ ಇಲ್ಲ ನಿಮಗೆ?
ಓಕೆ, ಈಗ ನಮ್ಮ ನೆಕ್ಸ್ಟ್ ರೌಂಡ್ ರ್ಯಾಪಿಡ್ ಫೈರ್ ರೌಂಡ್. ಅತ್ತೆನ ಸೊಸೆನ ಅತ್ತೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇದರಿಂದ ಗೊತ್ತಾಗುತ್ತೆ. ಓಕೆ, ಶುರು ಮಾಡೋಣ. ಎಸ್, ಡೆಫಿನೆಟ್ಲಿ. Here comes the rapid fire round. ಮಾ ರೆಡಿನಾ? ಯಾರಿಗೆ ಕೇಳಿ? ನೀವು ಯಾರಿಗಾದ್ರೂ ಕೇಳಿ. ನಿಮ್ಮನ್ನೇ ಕೇಳ್ತೀನಿ. ಕೇಳಿ. ಓಕೆ. ಅಮ್ಮ, ಫಿಲಮ್ಸ್ ಅಂದರೆ ಒಬ್ರೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಒಬ್ರೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಅಂಥದ್ರಲ್ಲಿ ಇಬ್ಬರಲ್ಲಿ ಫಿಲಮ್ಸ್ ಬಗ್ಗೆ ಕ್ರೇಜ್ ಯಾರು ತುಂಬ ಜಾಸ್ತಿ ಇದೆ? ಅವಳಿಗೆ. ಅವ್ರಿಗೇನಾ? ನೋಡ್ಲಾ? ಕರೆಕ್ಟ್ ಆನ್ಸರ್. ಒಪ್ಕೊಂಡ್ಬಿಟ್ಟಿದೆ ನನಗೆ ಫಿಲಮ್ ಕ್ರೇಜ್ ಜಾಸ್ತಿ ಇರೋದು ಅಂತ. ನೆಕ್ಸ್ಟ್ ಅಮ್ಮ, ಈ ಹೆಂಗಸರು ತುಂಬ ತರಕಾರಿ ಹತ್ರ ಚೌಕಾಸಿ ಮಾಡ್ತಾರಲ್ವಾ, ಬಾರ್ಗಿನ್ ಮಾಡ್ತಾರೆ. ನಿಮ್ಮಿಬ್ಬರಲ್ಲಿ ಯಾರೇ ಹೆಚ್ಚಿಗೆ ಮಾಡೋದು? ಅವಳೆ. ನೀವೇನಾ? ಹೌದು, ನಾನೇ. ಕರೆಕ್ಟ್ ಆನ್ಸರ್. ಅವ್ರೇನು ಮಾಡಲ್ಲ, ಎಷ್ಟಿರುತ್ತೆ ಕೊಟ್ಬಿಡ್ತಾರೆ. ನಾನೇ ಸ್ವಲ್ಪ ಜಾಸ್ತಿ. ಬಟ್ ಅನ್ಸಲ್ಲ ರೀ, ಅವರೇ ಮಾಡ್ತಾರೆ. ಇಲ್ಲ ಇಲ್ಲ, ಆ ಥರ ಇಲ್ಲ, ಎಲ್ಲ ಕೊಟ್ಬಿಡ್ತಾರೆ ಅವರು. ಓಕೆ, ನೆಕ್ಸ್ಟ್ ನಾನು ನಿಮ್ಮ ಮನೇಲಿ ತರಕಾರಿ ಗಾಡಿ ಎತ್ಕೊಂಡ್ ಬರ್ತೀನಿ. ನೆಕ್ಸ್ಟ್ ಅಮ್ಮ, ಒಬ್ಬೊಬ್ಬರಿಗೆ ಬೇಗ ಹೇಳೋ ಅಭ್ಯಾಸ ಇರುತ್ತೆ, ಒಬ್ಬೊಬ್ರು ತುಂಬಾ ಲೇಟಾಗಿ ಹೇಳ್ತಾರೆ. ನಿಮ್ಮಿಬ್ಬರಲ್ಲಿ ಯಾರು ಬೇಗ ಹೇಳೋದು? ನಾನೇ ಬೆಳಗ್ಗೆ. ನೀವೇ ಬೇಗ ಹೇಳೋದಾ? ಇವ್ರು ಲೇಟಾ? ಕರೆಕ್ಟ್ ಆನ್ಸರ್. ಗುಡ್. ಯಾಕ್ರಿ ಲೇಟಾಗಿ ಹೇಳ್ತೀರಾ? ಮಕ್ಕಳು ಇರ್ತಾರಲ್ಲ, ಓಕೆ. ಲೇಟ್ ಆಗುತ್ತೆ. ನೀವು ಮಾಡೋ ತಿಂಡಿಲಿ ನಿಮ್ಮ ಮಗನಿಗೆ ಯಾವ್ದು ಇಷ್ಟ? ರವೆ ಇಡ್ಲಿ. ರವೆ ಇಡ್ಲಿನಾ? ಕರೆಕ್ಟ್ ಆನ್ಸರ್. ಒಬ್ರೊಬ್ರಿಗೆ ಒಂದು ಅಭ್ಯಾಸ ಇರುತ್ತೆ, ಏನು ಅಂದರೆ ಇಟ್ಟಿನ ಸಾಮಾನು ಅಲ್ಲೇ ಇರಬೇಕು, ಒಟ್ಟಿನಲ್ಲಿ ಕ್ಲೀನಾಗಿರ್ಬೇಕು ಮನೆ. ಆ ಥರ ಯಾರಿಗೆ ಆ ಥರ ಬುದ್ಧಿ ಇರೋದು? ಅವಳಿಗೆ. ನಿಮಗೇನಾ? ಕರೆಕ್ಟ್ ಆನ್ಸರ್. ನಿಮ್ಮತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ಮತ್ತು ಅಡುಗೆನೂ ಅಷ್ಟೇ. ಏನೋ ಹೇಳ್ತಾರಲ್ಲ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಹಾಗೆ ಸೊಸೆ ಸೈಲೆಂಟಾಗಿ ಅತ್ತೆ ಏನು ಹೇಳ್ತಾರೋ ಕೇಳ್ಕೊಂಡಿರ್ತಾರೆ. ಹಾಗೆ ಅನಿಸ್ತು ಇಲ್ಲಿ. ಬಟ್ ಹಾಗೆ ಇರೋದು ನಾವು. ಅವರೇ ಎಲ್ಲ ಮಾಡೋದು ಮನೆಯಲ್ಲಿ, ಅವ್ರೇನು ಹೇಳ್ತಾರೆ ಅದಕ್ಕೆ ಕೇಳೋದು ನಾವು. ಇಷ್ಟ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಇಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲನೂ ಚೆನ್ನಾಗಿತ್ತು. ಓಕೆ ಸಂಗೀತ ಅವರೇ, ಇಟ್ ವಾಸ್ ನೈಸ್ ಬೀಯಿಂಗ್ ವಿತ್ ಯು ಟು. ಸೇಮ್ ಹಿಯರ್. ಹಾಗೆ ನೀವು ಅವ್ರು ಮಾಡಿದ ಎಲ್ಲ ತಿಂಡಿಗಳನ್ನು ತಿಂದು ತುಂಬಾ ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಹಾಗೆ ಸಾಕಷ್ಟು ಟಿಪ್ಗಳನ್ನು ಕೊಟ್ರಿ ಇವತ್ತು ಅಲ್ವಾ? ವೆರಿ ಗುಡ್. ಪ್ರಸಾದದ ಬಗ್ಗೆ ಪ್ರಸಾದ ತುಂಬ ಇಷ್ಟ ಆಯಿತು ಅನ್ಸುತ್ತಲ್ಲ? ಡೆಫಿನೆಟ್ಲಿ. ಓಕೆ ಸಂಗೀತ ಅವರೇ, ನಾನು ನಿಮ್ಮನ್ನ ನಾಳಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ಭೇಟಿ ಮಾಡಲೇಬೇಕು, ಯಾಕಂದರೆ ಇನ್ನೂ ಸ್ವಲ್ಪ ಟಿಪ್ಸ್ ತಿಳ್ಕೊಬೇಕಲ್ಲ ನಾನು. ನಮಸ್ಕಾರ. ನಮಸ್ಕಾರ. ಬಾಯ್.